ವರ್ಕರ್ಸ್ ಬಂದ್ಬಿಟ್ಟು ಕ್ಲೀನ್ ಮಾಡ್ತಾರಲ್ಲ, ಅವರಿಗೆ ಸ್ವಲ್ಪ ಭಯ ಆಗಲಿ ಅಂತ ಒಂದು ಮಾಡಿಟ್ಟಿದ್ದೀನಿ. ದಿಂಬ್ಗಳನ್ನಿಟ್ಬಿಟ್ಟು ಬಾಡಿ ಥರ ಮಾಡಿಟ್ಟಿದ್ದೀನಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಗರ್ ಹಿರೇಮಠ್. ಸೊ ನಾನು ಇವತ್ತು ಉಜ್ಜೈನ್ ಮಹಾಕಾಲೇಶ್ವರ್ಗೆ ಹೊರಟಿದ್ದೆ, ಅದರ ವಿಡಿಯೋ ಹಾಕ್ತಿದ್ದೀನಿ. ಪೂರ್ತಿ ವ್ಲಾಗಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿದ್ದೀನಿ. ಮಹಾಕಾಲೇಶ್ವರಿಗೆ ಹೋಗೋದು ಹೆಂಗೆ. ನಾನು ಹೋಗಿದ್ದು ಆ್ಯಕ್ಚುಲಿ ಇಂದೋರಿಂದ ಬಸ್ ಹತ್ಕೊಂಡು ಹೋಗಿದ್ದೀನಿ. ಇಂಡೋರಲ್ಲಿ ಸ್ವಲ್ಪ ಕೆಲಸ ಇತ್ತು. ಬೆಂಗಳೂರು ಟು ಇಂಡೋರ್ ಫ್ಲೈಟಲ್ಲಿ ಹೋಗಿದ್ದೀನಿ. ಅಲ್ಲಿ ಹೋಟೆಲಲ್ಲಿ ಉಳ್ಕೊಂಡಿದ್ದೆ. ಕೆಲಸ ಮುಗಿಸ್ಕೊಂಡು ಇಂಡೋರಿಂದ ಡೈಲಿ ಬಸ್ಸಸ್ ಇರ್ತವೆ ಬೆಳಗ್ಗೆ 5 ಗಂಟೆಯಿಂದ. ಸೊ ನಾನು ಹಂಗೆ ಜರ್ನಿನ ಪ್ಲ್ಯಾನ್ ಮಾಡ್ಕೊಂಡು 1 ಡೇ ಟ್ರಿಪ್ ಟು ಮಹಾಕಾಲೇಶ್ವರ್ ಜ್ಯೋತಿರ್ಲಿಂಗ. ವಿಡಿಯೋನ ತಪ್ಪದೇ ನೋಡಿ. ಎಲ್ಲ ಡೀಟೇಲ್ಸ್ನ ಆ್ಯಡ್ ಮಾಡಿದ್ದೀನಿ, ಹೆಂಗೆ ಹೋಗಬೇಕು. ನನ್ನ ಜರ್ನಿ ಬೆಂಗಳೂರು ಏರ್ಪೋರ್ಟಿಂದ ಸ್ಟಾರ್ಟ್ ಆಯಿತು. ಸೊ ಇದು ಬೆಂಗಳೂರು ಏರ್ಪೋರ್ಟ್ ಬಸ್ ಎಂಟ್ರೆನ್ಸ್. ನಾನು ಡಿಜಿ ಹತ್ರ ಎಂಟ್ರೆನ್ಸಿಂದ ಹೋಗಿದ್ದೆ. ಭಾಳ ಸುಲಭವಾಗಿ ಹೋಗ್ಬೋದು ಅದರಲ್ಲಾದರೆ ಲೈನ್ ಫ್ರೀ. ಈಗ ಫ್ಲೈಟ್ ಒಳಗೆ ಕೂತಿದ್ದೆ, ನನಗೆ ಟೈಮ್ ಆಯಿತು. ಇಂಡೋರ್ ಎಂಟರ್ ಆದೆ. ವೆಲ್ಕಮ್ ಟು ಇಂಡೋರ್ ಅಂತ ಬೋರ್ಡ್ ಬಂತು. ಒಂದು ಕ್ಯಾಬ್ ತೊಗೊಂಡೆ ಹೋದೆ. ನಾನು ಬುಕ್ ಮಾಡಿರೋ ಹೋಟೆಲ್, ನನಗೆ ಕೊಟ್ಟಿರೋ ಹೋಟೆಲ್ ಕಾಯ್ರಾಡ ಅಂತ. ಭಾಳ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ವೆಲ್ಕಮ್ ಬೋರ್ಡ್ ಇಟ್ಟರು. ಚೆನ್ನಾಗಿದೆ ಹೋಟೆಲ್. ಒಂದು 5 ಅಲ್ಲ 3 ಸ್ಟಾರ್ ಇತ್ತು. ಸೊ ಇದು ಎಂಟ್ರೆನ್ಸ್ ಹೋಟೆಲ್ದು. ಒಂದು ಕಾರ್ಡ್ ಕೊಟ್ಟಿದ್ರು, ಕೀ. ಸೊ ಎಂಟರ್ ಆಗಿ ಸಾಕೆಟ್ ಹಾಕಿ ಕರೆಂಟ್ನ ಚಾಲೂ ಮಾಡಿ ರೂಮ್ ಹೇಗಿದೆ ಅಂತ ಒಂದು ರೂಮ್ ಟೂರ್ ಮಾಡ್ತಿದ್ದೆ. ಸೊ ರೂಮ್ ತೋರಿಸ್ತೀನಿ ನೋಡಿ ಇವಾಗ. ಸೊ ಇದು ವೆಲ್ಕಮ್ ಟು ನಾನೇನೋ ಮಾತಾಡ್ತಿದ್ದೀನಲ್ಲ, ಸಿಟಿ ಆಫ್ ಲವ್. ಸೊ ಇದು ಡೈನಿಂಗ್ ಮೆನು ಎಲ್ಲ ಕೊಟ್ಟಿದ್ರು. ಇವಾಗ TV ಅಮಿತಾಬ್ ಬಚ್ಚನ್ ಅವ್ರು ಕಾಣ್ತಿದ್ದಾರೆ. ಬೆಡ್ಡು ಎಲ್ಲ ಚೆನ್ನಾಗಿತ್ತು. AC ರೂಮು. ಮತ್ತು ಆ್ಯಕ್ಚುಲಿ ಈ ರೂಮ್ ಬಗ್ಗೆ ಹೇಳ್ಬೇಕಂದ್ರೆ ಬಾತ್ರೂಮೇ ಸಕ್ಕತ್ತಾಗಿತ್ತು. ಒಂದು ಪರ್ದಾ ಬೇರೆ ಕೊಟ್ಟಿದ್ದಾರೆ ಗುರು ಅದಕ್ಕೆ. ಇದೇನೋ ಫ್ರಿಜ್ ಕೊಟ್ಟಿದ್ದಾನೆ ತೆಲ್ಗಡೆ, ಏನು ಇಡೋಕ್ಕೋ ಗೊತ್ತಿಲ್ಲ. ವಾಕರ್ ಥರ ಕೊಟ್ಟಿದ್ದಾನೆ ಫ್ರಿಜ್ನ. ಎಷ್ಟು ಸಣ್ಣದೈತೆ ನೋಡೋದು. ಸೊ ಮತ್ತು ಮಸ್ತಾಗಿದೆ. 5 ಸ್ಟಾರ್ ಹೋಟೆಲ್, ಖೈರಾಜ್ ಹೋಟೆಲ್ ಅಂತ ಇಂಡೋರಲ್ಲಿ. ಅದೇನೋ ವಾಶ್ರೂಮ್ಗಂತೂ ಗ್ಲಾಸ್ ಕೊಟ್ಟಿದ್ದಪ್ಪ, ಅದು ಫೇಂಟೆಡ್ ಗ್ಲಾಸ್. 2 ಡೇಸ್ ಇಲ್ಲೇ ಸ್ಟೇ ಮಾಡ್ತಿದ್ದೀನಿ. ಸಕ್ಕತ್ತಾಗಿದೆ ಹೋಟೆಲ್ ಅಂತೂ, ಫುಲ್ ಆನ್ ಮಸ್ತಿ. ಅಪ್ಡೇಟ್ ಕೊಡ್ತೀನಿ. ಉಜ್ಜೈನ್ ಮಹಾಕಾಲಿಗೆ ಹೋಗಬೇಕು. ಉಜ್ಜೈನ್ ಮಹಾಕಾಲ್, ಓಂಕಾರೇಶ್ವರ್ ಮತ್ತು ಇಂಡೋರಲ್ಲಿ ಏನೇನು ಪ್ಲೇಸಸ್ ಇದ್ದಾವೆಲ್ಲ ಎಲ್ಲ ಕವರ್ ಮಾಡಿ. ಆ್ಯಟ್ ಇಂಡೋರ್ ಇಲ್ಲಿ ನಾನು ಇಂಡೋರ್ ನಾಳೆ ಪೂರ್ತಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಬಿಟ್ಟು ನಾಡಿದ್ದು ಬೆಳಗ್ಗೆ ನಾನು ಉಜ್ಜೈನ್ ಮಹಾಕಾಲಿಗೆ ಹೋಗಿ ಬರ್ತೀನಿ, ಮಹಾಕಾಲ್ ದರ್ಶನ ಮಾಡೋಕ್ಕೆ. ಮತ್ತು ಉಜ್ಜೈನ್ ಘಾಟು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ರಾಮ್ ಘಾಟು ಮತ್ತು ಆರತಿ ಅವೆಲ್ಲ ನೋಡ್ಬಿಟ್ಟು ನಾಡಿದ್ದು ರಿಟರ್ನ್. ಈ ವ್ಲಾಗ್ ಪೂರ್ತಿ ನೋಡಿ. ಸೊ ಇಂಡೋರಿಗೆ ಬಂದಿದ್ದೆಲ್ಲ ಅಂತ ಒಂದು ಹಾಲಾಬಾಯಿ ದೇವಿ ಫೋರ್ಟ್ ಅಂತಿದೆ. ಅದು ಭಾಳ ಚೆನ್ನಾಗಿದೆ. ಇಂಡೋರಲ್ಲಿ ಭಾಳ ಫೇಮಸ್ಸು. ಇಂಡೋರಿಗೆ ಹೋದರೆ ಇದನ್ನು ಮಾತ್ರ ವಿಸಿಟ್ ಮಾಡಲಾರ್ದು ಬಿಡಬೇಕು. 6 ಗಂಟೆ ಒಳಗೆ ಹೋಗಿ. 7:30 ಮಾರ್ನಿಂಗ್ ನನಗೆ ಬಸ್ ಇದೆ. ಮಾರ್ನಿಂಗ್ 7:30 ಇಂಡೋರಿಂದ ನನಗೆ ಉಜ್ಜಯಿನಿಗಿದೆ. ರೆಡ್ ಬಸ್ಸಿಂದ ಬುಕ್ ಮಾಡಿದ್ದೀನಿ. ಇವಾಗ ಅಲ್ಲಿಗೆ ಉಜ್ಜಯಿನಿಗೆ 8:30 ಹಂಗೆ ರೀಚ್ ಆಗ್ತೀನಿ. 8:30 ರೀಚ್ ಆದಮೇಲೆ ನಾನು ಅಲ್ಲಿ ರಾಮ್ ಘಾಟಿಗೆ ಹೋಗಿ ಸ್ವಲ್ಪ ಡಿಪ್ ತೊಗೊಂಡು ದರ್ಶನ ಮಾಡ್ಕೊತೀನಿ. ಹೋಟೆಲ್ಗೆ ಏನು ಮಾಡಿದ್ದೀನಿ, ಹೋಟೆಲ್ ಇವಾಗ ಚೆಕ್ಔಟ್ ನಂದು ಇಂಡೋರಲ್ಲಿ. ಹೋಟೆಲ್ಗೆ ನಾನು ಸ್ವಲ್ಪ ಏನಾಡ್ತಾರೆ ಇವರು ವರ್ಕರ್ಸ್ ಬಂದ್ಬಿಟ್ಟು ಕ್ಲೀನ್ ಮಾಡ್ತಾರಲ್ಲ, ಅವರಿಗೆ ಸ್ವಲ್ಪ ಭಯ ಆಗಲಿ ಅಂತ ಒಂದು ಮಾಡಿಟ್ಟಿದ್ದೀನಿ. ದಿಂಬ್ಗಳನ್ನಿಟ್ಬಿಟ್ಟು ಬಾಡಿ ಥರ ಮಾಡಿಟ್ಟಿದ್ದೀನಿ. ಪಾಪ ಬರ್ತಿದ್ದಂಗೆ ಹೆಂಗೆ ಕಾಣುತ್ತೋ ಅವನೇ ಲೈಟ್ ಆಫ್ ಮಾಡಿ ಹೋಗ್ತೀನಿ ನಾನು. ಬರ್ತಿದ್ದಂಗೆ ಭಯ ಪಡ್ತಾನೋ, ಆಮೇಲೆ ಗೊತ್ತಾಗುತ್ತೆ ಅವನಿಗೆ ಅಯ್ಯೋ ಅದಲ್ಲ ಅಂತ. ಮತ್ತು ನೋಡ್ಲಾರ್ದ ಪೊಲೀಸಿಗೆ ಕಾಲ್ ಮಾಡ್ಬಿಟ್ರೆ ಕಷ್ಟ. ನೋಡೋಣ ಏನಾಗುತ್ತೆ. ಸೊ ಬೆಳಗ್ಗೆ 8:30 ಬಸ್ ಹತ್ಕೊಂಡು ನಾನು ರೀಚ್ ಆದೆ ಉಜ್ಜೈನ್. ಇದು ಎಂಟ್ರೆನ್ಸ್ ಉಜ್ಜೈನ್ದು. ಹಾಗೆ ಆಟೋ ಹತ್ಕೊಂಡೆ. ಈ ಆಟೋ ತಾತ ಅಂತೂ ಪೂರ್ತಿ ಹಿಸ್ಟ್ರಿನೇ ಹೇಳ್ಬಿಟ್ರು ಉಜ್ಜಯಿನಿಗೆ ಬಂದಾಗಿದೆ. ಇಲ್ಲಿಂದ ಇವಾಗ
ರಾಮ್ ಘಾಟಿಗೆ ಹೋಗ್ತಿದ್ದೀನಿ. ರಾಮ್ ಘಾಟಲ್ಲಿ ಡುಕ್ಕಿ ಹೊಡೆದ್ಬಿಟ್ಟು ಅಲ್ಲಿಂದ ಮತ್ತೆ ಉಜ್ಜೈನ್ ಮಹಾಕಾಲ್ ಮಂದಿರಿಗೆ ಹೋಗ್ಬೇಕು. ಸೊ ಈ ತಾತ ಪೂರ್ತಿ ನನಗೆ ಗೈಡ್ ಮಾಡಿದ್ರು ಹೆಂಗೆ ಹೋಗಬೇಕು ಅಂತ. ಸೊ ಇಲ್ಲಿ ಬಂದೆ ಎಂಟ್ರೆನ್ಸು ಶಿಪ್ರಾ ಘಾಟಿಗೆ. ಇಲ್ಲಿ ನದಿ ನೋಡ್ಕೊಂಡು ಇಲ್ಲೇ ಡುಕ್ಕಿ ಹೊಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಏನೇನು ಮಾಡಬೇಕು ಅಂತ. ಉಜ್ಜೈನಿಗೆ ಬಂದಾಗಿದೆ. ಇವಾಗ ರಾಮ್ ಘಾಟ್ ಶಿಪ್ರಾ ಘಾಟಲ್ಲಿ ಇದ್ದೀನಿ. ಇಲ್ಲಿ ಮಹಾಮಂಗಳಾರತಿ ನಡೆಯುತ್ತೆ ರಾತ್ರಿ ಸಾಯಂಕಾಲ 6 ಗಂಟೆಗೆ. 6 ಗಂಟೆ ತನಕ ಇವಾಗ ವೆಯ್ಟ್ ಮಾಡಬೇಕು. ಇಲ್ಲಿ ಸ್ವಲ್ಪ ಡುಕ್ಕಿ ತಗೊಂಡು ಮಹಾಕಾಲ್ ಮಂದಿರಿಗೆ ಹೋಗಿ ಬರ್ತೀವಿ. ಸೊ ಇದು ಶಿಪ್ರಾ ಘಾಟ್ ಬ್ರಿಡ್ಜು. ಇದ್ರ ಮೇಲೆ ನಡ್ಕೊಂಡು ಹೋಗಿ ಈ ನದಿ ತಟ್ಟಿಗೆ ಬಂದ್ಬಿಟ್ಟು ಸ್ನಾನ ಮಾಡಿ ಹೊರಡಬೇಕು. ಇಲ್ಲಿ ಇರೋದು ರಿವರ್ ಹೆಸರು ಶಿಪ್ರಾ ರಿವರ್ ಅಂತ. ಇದು ನಮ್ಮ ಮಹಾಕಾಲೇಶ್ವರ ಉಜ್ಜೈನಲ್ಲಿ ಇದು ಇಲ್ಲಿ ಏನಂತಾರೆ ಕುಂಭಮೇಳ ನಡೆಯುತ್ತೆ ಯಾವಾಗಲೂ. ಉಜ್ಜೈನ್ ಮಹಾಕಾಲ್ ಮಂದಿರ್ ರಾಮ್ ಘಾಟ್. ಇಲ್ಲಿ ಇವಾಗ ಜಸ್ಟ್ ಸ್ನಾನ ಆಯಿತು. ಇವಾಗ ಮಹಾಕಾಲ್ ದರ್ಶನ ಮಾಡೋಕ್ಕೆ ಹೋಗ್ಬೇಕು. ಇವಾಗ ಇಂಡೋರಿಂದ ಭಾಳ ಹತ್ರ. ಯಾರಾದರೂ ಬರಬೇಕಂದ್ರೆ ಇಂಡೋರಿಗೆ ಬಂದ್ಬಿಟ್ಟು ಅಲ್ಲಿಂದ ಬಸ್ ಹತ್ಕೊಂಡು ಉಜ್ಜೈನ್ ಮಹಾಕಾಲಿಗೆ ಹೋಗ್ಬೋದು. ಜೈ ಮಹಾಕಾಲ್. ರಾಮ್ ಘಾಟಲ್ಲಿ ಇಂಥ ಟೀಕಾಗಳು ಹಾಕ್ತಾರೆ. ಇನ್ನು ಟೀಕಾ ಹಾಕ್ಸ್ಕೊಂಬಿಟ್ಟು ಇಲ್ಲಿಂದ ಮಹಾಕಾಲಿಗೆ ನಡ್ಕೊಂಡು ಹೋಗ್ಬೋದು. ಹತ್ರನೇ ಇದೆ ರಾಮ್ ಘಾಟಿಂದ. ರಾಮ್ ಘಾಟಿಂದ ಸ್ಟ್ರೇಟಾಗಿ ಬಂದರೆ ಹರಸಿದ್ಧಿ ಮಂದಿರು ಅವೆಲ್ಲ ಗುಡಿಗಳು. ಉಜ್ಜೈನ್ ಮಹಾಕಾಲೇಶ್ವರ ದರ್ಶನ ಮುಗಿಸ್ಕೊಂಡು ಈ ಗುಡಿಗಳೆಲ್ಲ ದರ್ಶನ ಮಾಡ್ಕೋಬೇಕು. ಸೊ ಅದೇ ದಾರಿಯಿಂದ ಸ್ಟ್ರೇಟಾಗಿ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ನಿಮಗೆ ಉಜ್ಜೈನ್ ಮಹಾಕಾಲೇಶ್ವರ ಎಂಟ್ರೆನ್ಸ್ ಸಿಗುತ್ತೆ. ಹಂಗೆ ನಡ್ಕೊತ ಹೋಗಿ ನಿಮಗೆ ಏನಾದರೂ ಶಾಲು ಲೈಕ್ ಉಜ್ಜೈನ್ ಮಹಾಕಾಲೇಶ್ವರದ್ದು ಶಾಲು ಇಲ್ಲ ಕುರ್ತಾಗಳು ಅಂಥವೇನಾದ್ರು ಶಾಪಿಂಗ್ ಐಟಮ್ ತೊಗೋಬೋದು. ಹೋಗಿ ದರ್ಶನ ಮಾಡ್ಕೊಂಡು ಬೇರೆ ಬೇರೆ ಪ್ಲೇಸಸ್ಗೆ ಹೋಗ್ಬೋದು. ಸೊ ಇದು ಮಹಾಕಾಲೇಶ್ವರ ಎಂಟ್ರೆನ್ಸು. ಈ ಮೂರ್ತಿಗಳಿದಾವಲ್ಲ, ಇಲ್ಲಿಂದ ಸ್ವಲ್ಪ ಸೈಡಿಗೆ ಹೋದರೆ ಮಹಾಕಾಲೇಶ್ವರ ಮಂದಿರ ಎಂಟ್ರೆನ್ಸ್ ಕಾಣುತ್ತೆ. ಅಲ್ಲಿಂದ ಒಳಗಡೆ ಹೋಗ್ಬೋದು. ಇದೇ ನೋಡಿ ಮೇನ್ ಎಂಟ್ರೆನ್ಸು ಮಹಾಕಾಲೇಶ್ವರದ್ದು. ಇಲ್ಲಿಂದ ಒಳಗಡೆ ಹೋಗಿ ಹಿಂಗೆ ಇಲ್ಲಿ ಬ್ಯಾಗ್ ಇಟ್ಬಿಟ್ಟು ಬ್ಯಾಗ್ ಸ್ಟೋರೇಜ್ ಎಲ್ಲ ಇರುತ್ತೆ, ಅಲ್ಲಿ ಇಟ್ಬಿಟ್ಟು ಈ ಎಂಟ್ರೆನ್ಸಿಂದ ಒಳಗಡೆ ಹೋಗಿ ಹಾಗೆ ಜನ ಎಲ್ಲೆಲ್ಲಿ ಹೋಗ್ತಾರೆ ಹಾಗೆ ಹೋಗ್ತಾಯಿರಿ. ಜೈ ಶ್ರೀ ಮಹಾಕಾಲೇಶ್ವರ ಅಂತ ಒಳಗಡೆ ಹೋಗ್ತಾಯಿರಿ ಜಪ ಮಾಡ್ಕೊಂಡು. ಜನ ಭಾಳ ಇರ್ತಾರೆ, ಯಾವಾಗಲೂ ರೆಗ್ಯುಲರಾಗಿ ಬರ್ತಿರ್ತಾರೆ. ಭಾಳ ನಡಿಬೇಕು, ಭಾಳ ರೌಂಡ್ಸ್ಗಳು ಹಾಕಬೇಕು ಎಲ್ಲ ಗುಡಿಗಳ ಥರ. ಸೊ ದೇವ್ರಿರೋದೇ ಅದಕ್ಕೆ ನಾವು ಪ್ರದಕ್ಷಿಣೆ ಮಾಡಲೇಬೇಕು. ಜನ ನೋಡಿ, ಜನ ಸಾಗರ ಇದ್ದಾರೆ. ಸೊ ಇದು ನಾವು ಬಂದ್ವಿ, ಇದೇ ಉಜ್ಜೈನ್ ಮಹಾಕಾಲೇಶ್ವರ ಮಂದಿರ. ಜೈ ಮಹಾಕಾಲೇಶ್ವರ್. ಸೊ ಇದೇ ಜ್ಯೋತಿರ್ಲಿಂಗ. ಓಂ ನಮಃ ಶಿವಾಯ. ಸೊ ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಮತ್ತೆ ಬಂದರೆ ಈ ಶಿವನ ಮೂರ್ತಿ ಇವೆಲ್ಲ ಕಾಣ್ತವೆ. ಇವೆಲ್ಲ ನೋಡ್ಕೊಂಡು ಮತ್ತೆ ನೀವು ಲಗೇಜಲ್ಲಿಟ್ಟಿದ್ರಿ ನೋಡ್ಕೊಂಡು ಚಪ್ಪಲ್ಗಳು ಹೊರಗಡೆ ಇಡಬೇಕು, ಅದನ್ನು ನೋಡ್ಕೊಂಡು. ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ನೋಡಿ, ಮಹಾಕಾಲೇಶ್ವರ ಮಂದಿರ, ಹರಿಸಿದ್ಧ ಮಂದಿರ, ಮಹಾಕಾಲ್ ಲೋಕ್, ಬಡ ಗಣೇಶ್ ಮಂದಿರ, ರಾಮ್ ಮಂದಿರ. ಆ ಲಿಸ್ಟ್ನ ಸ್ಕ್ರೀನ್ಶಾಟ್ ತಗೊಂಡ್ಬಿಟ್ಟು ನೀವು ಅದನ್ನು ನೋಡ್ಕೊಂಬಿಟ್ಟು ಎಲ್ಲೆಲ್ಲಿ ಹೋಗ್ಬೇಕಂತ ನೋಡ್ಕೊಳ್ಳಿ. ಸೊ ಇದು ಹರಿಸಿದ್ಧ ಮಂದಿರ ಫಸ್ಟ್ ನೋಡಬೇಕಾಗಿರೋದು ಉಜ್ಜೈನ್ ಮಹಾಕಾಲೇಶ್ವರ ಆದಮೇಲೆ. ಇಲ್ಲಿ ದೀಪಗಳು ಹಚ್ತಾರೆ, ಇಷ್ಟು ದೊಡ್ಡ ದೀಪಗಳು ಇದೆ ನೋಡಿ, ಅದನ್ನು ಹಚ್ತಾರೆ. ಆಮೇಲೆ ಈ ದರ್ಶನ ಮಾಡ್ಕೊಳ್ಳಿ. ಜಯ ಹರಿಸಿದ್ಧಿ ಮಾತಾ, ಹರಿಸಿದ್ಧಿ ಮಂದಿರ. ಆಮೇಲೆ ಗುಫೆ ಮಂದಿರ ಇರುತ್ತೆ. ಇಲ್ಲಿ ಒಂದು ಆಟೋ ಮಾತಾಡಿಕೊಂಡ್ರೆ ನಿಮಗೆ ಎಲ್ಲ ಗುಡಿಗಳು ದರ್ಶನ ಮಾಡ್ತಾರೆ. ಒಂದು 300 ರೂಪಾಯಿ ಹಂಗೆ ತೊಗೊತಾರೆ. ಎಲ್ಲ ಗುಡಿಗಳು ದರ್ಶನ ಮಾಡಿಸ್ತಾರೆ. ಸೊ ಈ ಗುಫಾ ಮಂದಿರ ಏನಂದರೆ ಇದು ಬಹಳ ಗೂಢವಾಗಿದೆ, ಭಾಳ ಒಳಗಡೆ ಇದೆ. ಲೈಕ್ ಒಳಗಡೆ ಹೋಗ್ತಿದ್ದಂಗೆ ಹೋಗೋಕ್ಕೂ ಒಂದೇ ದಾರಿ, ಬರೋಕ್ಕೂ ಒಂದೇ ದಾರಿ. ಭಾಳ ಜನ ಇರ್ತಾರೆ, ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ನನಗೆ. ಅಲ್ಲಿ ಒಂಥರ ಉಸಿರು ಗಟ್ಟಂಗೆ ಆಗ್ಬಿಡುತ್ತೆ, ಅಷ್ಟು ಜನ ಇರ್ತಾರೆ ನೋಡಿ. ಹೋಗೋಕ್ಕೂ ಒಂದೇ ದಾರಿ, ಬರೋಕ್ಕೂ ಒಂದೇ ದಾರಿ. ಸೊ ದರ್ಶನ ಆದರೂ ಚೆನ್ನಾಗೇ ಆಗುತ್ತೆ, ನೋಡ್ಕೊಂಡು ಹಂಗೆ ವಾಪಸ್ ಬರಬೇಕು. ಇವಾಗ ನಾನು ಕಾಲಭೈರವ ಗುಡಿಗೆ ಹೋಗ್ತಿದ್ದೀನಿ. ಇದೇ ಆಟೋ 300 ರೂಪೀಸ್ ತೊಗೊತಾನೆ ಪರ್ ಪರ್ಸನ್ನು. 5-6 ಗುಡಿಗಳು ಕರ್ಕೊಂಡು ಹೋಗ್ತಾನೆ, ಎಲ್ಲ ಗುಡಿಗಳು ಈ ಆಟೋದವರೇ ಕರ್ಕೊಂಡು ಹೋಗ್ತಾರೆ, ಎಲೆಕ್ಟ್ರಿಕ್ ಆಟೋಸು. ಸೊ ಈ ಆಟೋ ಹತ್ಕೊಂಡು ಪೂರ್ತಿ ಉಜ್ಜೈನೆಲ್ಲ ತಿರುಗಾಡಿ, ನೀವು ಆರಾಮಾಗಿ ತಿರುಗಾಡ್ಕೊಂಡು ಡೇ ಪೂರ್ತಿ ಅಲ್ಲೇ ಇವ್ರ ಜೊತೆಗೆ ಸ್ಪೆಂಡ್ ಮಾಡ್ಬೋದು. ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತು ಎಲ್ಲೆಲ್ಲಿ ಹೋಗ್ಬೇಕು, ಹೆಂಗೆ ಹೋಗಬೇಕು ಅಂತ. ಇದೇ ಕಾಲಭೈರವ ಗುಡಿ ಎಂಟ್ರೆನ್ಸು. ಇದಕ್ಕೆ ನಾನು ಸಪ್ರೇಟ್ ಶಾರ್ಟ್ ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ಇದು ಕಾಲಭೈರವ ಗುಡಿ. ನಾನು ಆ ಶಾರ್ಟ್ ವೀಡಿಯೋಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಇಲ್ಲಿ ಸಾರಾಯಿ ಅಂಗಡಿಗಳಿದ್ದಾವೆ. ಕಾಲಭೈರವರಿಗೆ ಈಗ ಬೇಡಿಕೆಯನ್ನು ಸಾರಾಯಿಯಲ್ಲಿ ಕೊಡ್ತಾರೆ. ಸೊ ಸಾರಾಯಿ ಪುಟ್ಟಿ ಒಳಗೆ ಇಟ್ಬಿಟ್ಟು ಹೂವು ಹಾರ ಹಾಕ್ಬಿಟ್ಟು ಕೊಡ್ತಾರೆ.
ಸೊ ನನ್ನ ಫ್ಲೈಟ್ಗೆ ಟೈಮ್ ಆಗ್ತಿತ್ತು, ಸೊ ಅದಕ್ಕೆ ನಾನು ಉಜ್ಜಯಿನಿಂದ ಡೈರೆಕ್ಟ್ ಇಂಡೋರಿಗೆ ಬಸ್ ಹತ್ಕೊಂಡು ರಾತ್ರಿ 8 ಗಂಟೆಗೆ ಇತ್ತು ನನ್ನ ಫ್ಲೈಟ್. ಸೊ ನಾನು ಬಸ್ ಹತ್ಕೊಂಡು ಒಂದು 7:30 ಹಂಗೆ ರೀಚ್ ಆದೆ ರಿಟರ್ನು. ಫ್ಲೈಟ್ ಹತ್ಕೊಂಡು ಬೆಂಗಳೂರಿಗೆ ರಿಟರ್ನ್ ಓಡ್ತಿದ್ದೀನಿ ಇಂಡಿಗೋ ಏರ್ಲೈನ್ಸಲ್ಲಿ. ಬಾಯ್ ಬಾಯ್ ಇಂದೋರ್. ಸೊ ಇದೇ ನನ್ನ ಉಜ್ಜಯಿನ್ ಮಹಾಕಾಲೇಶ್ವರ ಟ್ರಿಪ್. ಸೊ ಬೆಂಗಳೂರಿಗೆ ಬಂದಾಯಿತು. ಇನ್ನಷ್ಟು ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು, ಬಟ್ ಟೈಮ್ ಆಗೋಯ್ತು. ಉಜ್ಜಯಿನ್ ಮಹಾಕಾಲೇಶ್ವರ ಟ್ರಿಪ್ ಸೊ ಇಲ್ಲಿಗೆ ಎಂಡ್ ಆಯಿತು ವೀಡಿಯೋ. ಸೊ ಇನ್ನೇನಾದರೂ ಡೌಟ್ ಇದ್ದರೆ ನಿಮಗೆ ಉಜ್ಜಯಿನ್ ಮಹಾಕಾಲೇಶ್ವರ ಹೆಂಗೆ ಹೋಗಬೇಕು, ಇಂಡೋರಿಂದ ಹೇಗೆ ಹೋಗಬೇಕು, ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕ್ವಶನ್ಸ್ನ ಕೇಳ್ಬೋದು. ನಾನು ಅದಕ್ಕೆ ಉತ್ತರ ಕಮೆಂಟ್ ಸೆಕ್ಷನಲ್ಲೇ ಕೊಡ್ತೀನಿ, ಗೈಡ್ ಮಾಡ್ತೀನಿ ಹೇಗೆ ಹೋಗಬೇಕು ಅಂತ. ಮತ್ತು ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವ್ಲಾಗ್ ನಾನು ಓಂಕಾರೇಶ್ವರದ್ದು ಹಾಕ್ತೀನಿ. ಓಂಕಾರೇಶ್ವರ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇಂಡೋರ್ ಟು ಓಂಕಾರೇಶ್ವರ್ ವೀಡಿಯೋ ಹಾಕ್ತೀನಿ, ಸೇಮ್ ಹೋಟೆಲಲ್ಲಿ ಸ್ಟೇ ಮಾಡಿದ್ದು. ಆ್ಯಂಡ್ ಮತ್ತು ಈ ಮನೆ ಟ್ರಿಪ್ ಟೂರೂ ನಾನು ಎಡಿಟ್ ಮಾಡ್ತಿದ್ದೀನಿ, ಅಪ್ಲೋಡ್ ಮಾಡ್ತೀನಿ ಅದನ್ನು ಜಲ್ದಿ, ಆದಷ್ಟು ಬೇಗ. ಸೊ ನಿಮ್ಮ ಸಪೋರ್ಟ್ ಇರಲಿ, ಲೈಕ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಸಿ ಯು ಗೈಸ್.